ನಮಸ್ಕಾರ ವೀಕ್ಷಕರ 2026 ಫೆಬ್ರವರಿ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ವೃಶ್ಚಿಕ ರಾಶಿಯವರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಅವರಿಗೆ ಶಿವನ ಆಶೀರ್ವಾದ ಈ ಒಂದು ಮಾಸ ತಿಂಗಳಲ್ಲಿ ಇದೆಯಾ ನೋಡ್ತಾ ಹೋಗೋಣ. ನೋಡಿ, ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ನಾನು ಮೇಷರಾಶಿಗೂ ವೃಶ್ಚಿಕ ಅಧಿಪತಿ ಕುಜ ಅಂತಾನೆ ಹೇಳಿದ್ದೀನಿ. ಸೊ ಅಂಗಾರಕ ಅಂತ ಏನ್ ಕರಿತೀವಿ, ಮಂಗಳ ಗ್ರಹ ಅಂತ ಏನ್ ಕರಿತೀವಿ, ಯಾರಿಗೆ ಒಬ್ರಿಗೆ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಭೂಮಿ ಋಣ ಅಂತ ಕರಿತೀವಿ. ಯಾಕೆಂದ್ರೆ ಯಾವಾಗ್ಲೂ ಒಂದು ಹೆಣ್ಣು ತಾಯಿ ಋಣ ಅಂತ ಏನ್ ಕರಿತೀವೋ ಅಥವಾ ಒಂದು ಹೆಣ್ಣಿನ ಋಣ ಅಂತ ಏನ್ ಕರಿತೀವೋ, ಲಕ್ಷ್ಮಿಯ ಕೃಪಾ ಕಟಾಕ್ಷ ಋಣ ಏನಿದೆ ಅವೆಲ್ಲವೂ ಹೆಣ್ಣು ಒಂದು ಮಣ್ಣು ನಮಗೆ ಹೊಲಿದ್ರೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಗೆ ಆ ಮಣ್ಣು ಹೊಲಿಬೇಕು ಅಂತ ಅಂದ್ರೆ ಅಧಿಪತಿ ಯಾರು ಹೇಳಿ? ಕುಜ. ಸೊ ಅಂಗಾರಕನ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆ ಮನೆ ಇದ್ದೇ ಇರುತ್ತೆ. ಅದು ಎಂತ ಮನೆ ಇರುತ್ತೆ? ಕೆಲವರು ಸ್ಲಮ್ ಮನೇಲಿ ಇರ್ತಾರೆ, ಅದು ಸ್ವಂತ ಮನೆನೆ ಅಲ್ವಾ. ಕೆಲವ್ರಿಗೂ ಒಂದು ಸಣ್ಣದಾದ ಒಂದು ಚಿಕ್ಕದೊಂದು ಮನೆ, ಇನ್ನೊಬ್ರಿಗೆ ಒಂದು 20-30 ಸೈಟ್ ಅಲ್ಲಿ ಇರುವಂತ ಮನೆನೋ, ಇನ್ನೊಂದು 30-40, 60-40, 100/100, ಕೆಲವರು 1 ಎಕರೆ 2 ಎಕರೆ ಈ ರೀತಿಲೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಈ ರೀತಿಯಲ್ಲೆಲ್ಲ ಮನೆ ಕಟ್ಕೊಳ್ಳೋಕೆ ಯಾರು ಬೇಕು ಅಂತ ಅಂದ್ರೆ ಕುಜ ಬೇಕೇ ಬೇಕು. ಓಕೆ, ಭೂಮಿ ಪುತ್ರನಾದ ಅಂಗಾರಕನ ಆಶೀರ್ವಾದವಿಲ್ಲದೆ ನಾವು ಮನೆನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಥವಾ ಯಾವ ತರ ಮನೆ ಇದೆ ಅನ್ನೋದನ್ನ ಅವ್ನು ಯಾವ ಪ್ಲೇಸ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದಾನೆ, ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ, ಅಥವಾ ಅವ್ನ ಕಾಂಬಿನೇಷನ್, ಕುಜನ ಕಾಂಬಿನೇಷನ್, ಅವ್ನ ಮಿತ್ರನ ಜೊತೆ ಇದ್ದಾನ, ಯಾವ ಪ್ಲೇಸ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದಾನ, ಸನಾಧಿಪತಿಲಿ ಏನಾರು ಕುತ್ಕೊಂಡಿದ್ದಾನ, ಅಥವಾ 5ನೇ ಮನೇಲಿ ಕುತ್ಕೊಂಡಿದ್ದಾನ, ಅವ್ನು 7ರಲ್ಲಿ ಇದಾನ, 9ರಲ್ಲಿ ಇದಾನ, 11ರಲ್ಲಿ ಇದಾನ ಅಂತ ನೋಡ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಅಂಗಾರಕನ ಆಶೀರ್ವಾದವಿಲ್ಲದೆ ನಾವು ಮನೆನ ಈಗ ಪರ್ಚೇಸ್ ಮಾಡಕ್ಕಾಗಲ್ವೋ, ಅದೇ ರೀತಿ ಈ ವೃಶ್ಚಿಕ ರಾಶಿಯವ್ರು ಯಾರೇ ಇರ್ಲಿ ಅವ್ರಿಗೊಂದು ಮನೆ ಇದ್ದೇ ಇರುತ್ತೆ. ಒಂದು ಭೂಮಿ ಅಂತೂ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಏನಲ್ಲ ಅಂದ್ರೂ ಒಂದು 20 ಕುಂಟಾಸೋ 10 ಕುಂಟಾಸೋ ಜಾಗ ಅಂತೂ ಇದ್ದೇ ಇರುತ್ತೆ. ನೋಡ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಯಾಕೆಂದ್ರೆ ಭೂಕಾರಕನಲ್ಲಿ ವೃಶ್ಚಿಕ ರಾಶಿಯ ಒಂದು ಜಲದ ಒಂದು ರಾಶಿ ಅವನು. ಹಾಗಾಗಿ ನನ್ಗೆ ಏನಾಗುತ್ತೆ, ಅಲ್ಲಿ 100% ವೃಶ್ಚಿಕ ರಾಶಿಯವರೆಗೂ ಒಂದು ಮನೆ ಕೊಡ್ತಾನೆ. ಅದ್ರಲ್ಲೂ ಕೂಡ ಈ ಭೂಕಾರಕನಾದಂತಹ ಕುಜ ಇವಾಗ ಅವನಿಗೆ 3ನೇ ಮನೆಯಲ್ಲಿ ಇರೋದ್ರಿಂದ ಕುಜ ಮಕರ ರಾಶಿಯಲ್ಲಿ ಉಚ್ಚ ಆಗ್ತಾನೆ. ಹಾಗಾಗಿ ಚಂದ್ರನ ಮನೆಯಲ್ಲಿ ನೀಚ ಆಗ್ತಾನೆ. ಕುಜ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕುಳಿತುಕೊಂಡು, ಜೊತೆಗೆ ಚತುರ್ಥ ಭಾವಕ್ಕೆ ಕೂಡ 5 ಗ್ರಹಗಳ ಸಂಗಮ ಆಗೋದ್ರಿಂದ ಇಲ್ಲಿ ಏನಾಗತ್ತೆ, ಮನೆ ಯಾರ್ದೆಲ್ಲ ಫಿನಿಶ್ ಆಗಿಲ್ಲ ಅಥವಾ ಮನೆ ಕೆಲಸ ಕಾರ್ಯಗಳು ಆಗ್ಬೇಕು, ನಾನೊಂದು ಜಾಗ ತಗೋಬೇಕಪ್ಪ, ನಾನೊಂದು ಭೂಮಿ ತಗೋಬೇಕು ಅನ್ನೋರಿಗೆಲ್ಲ ವೃಶ್ಚಿಕ ರಾಶಿಯವರಿಗೆ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ್ದಾದ್ರು ಒಂದು ಭೂಮಿಗೆ ಸಂಬಂಧಪಟ್ಟಂತ ಕೈ ಹಾಕುವಂತಹ ಒಂದು ಸಂಭವ ಖಂಡಿತ ಬಂದೇ ಬರುತ್ತೆ. ಇದು ಖಂಡಿತ ಅಂಗಾರಕನ ಆಶೀರ್ವಾದ ಅಂತ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ಬೋದು. ಆದ್ರೆ ಇವ್ರಿಗೆ ಆಲ್ರೆಡಿ ಅಷ್ಟಮದಲ್ಲೇ ಗುರು ಇದ್ದಾನೆ. 8ನೇ ಮನೆ ಗುರು ಇದ್ದಂಗೆ ನಾನು ಯಾವಾಗೂ ನಿಮ್ಗೆ ಹೇಳ್ತೀನಿ, ಆಯುಷ್ಯಕ್ಕೆ ಬಲ ಬರುತ್ತೆ. ಗುರು ಯಾವ ಮನೆಯಲ್ಲಿ ಇರ್ತಾನೋ ಅಲ್ಲಿ ಬಾಧತೆ. ಶನಿ ಇದ್ರೆ ವೆರಿ ಗುಡ್. ಗುರು ಇರೋದ್ರಿಂದ ಏನಾಗತ್ತೆ, ಅಲ್ಲಿ ಸ್ವಲ್ಪ ನೋವುಗಳು ಬಾಧತೆಗಳು ಜಾಸ್ತಿ. ಯಾಕೆಂತಂದ್ರೆ ಗುರು ಯಾವ ಮನೇಲಿ ಸಿಟ್ಟೌಟ್ ಆಗ್ತಾನೋ ಅಲ್ಲಿ ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ. ಈಗ 8ನೇ ಮನೆ ಇದ್ದಾನೆ, ಸ್ವಲ್ಪ ಎಲ್ಲೋ ಆರೋಗ್ಯಕ್ಕೆ ತೊಂದರೆ. 8ನೇ ಮನೇಲಿ ಇದ್ದಾಗ ನಿಮಗೆ ಹಿಂದ್ಗಡೆ ಬ್ಯಾಕ್ ಕೊಡೋದು ಕೆಲಸ ಮಾಡುವಂತಹ ಒಂದು ಶತ್ರುಗಳು ಹೆಚ್ಚಾಗ್ಬೋದು, ಹಿತಶತ್ರುಗಳು ಜಾಸ್ತಿ ಆಗ್ಬೋದು. ನಿಮ್ಮ ಮನೆಯಲ್ಲಿ ನಿಮಗಿರುವಂತಹ ಕೆಲವು ವ್ಯಕ್ತಿಗಳೇ ನಿಮ್ಮಲ್ಲಿ ಶತ್ರುಗಳಾಗ್ಬೋದು. ಆಗುವಂತ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ಬೋದು. ಯಾಕೆಂದ್ರೆ ಅವನಿಗೆ ನಿಮ್ ರಾಶಿಗೆ ಧನಸ್ಥಾನಾಧಿಪತಿ ಆಗ್ತಾನೆ, ಪಂಚಮಾಧಿಪತಿನೂ ಅವನೇ ಆಗ್ತಾನೆ. ಹಾಗಿದಾಗ ಏನಾಗುತ್ತೆ, ಲೈಫಲ್ಲಿ ನಾವ್ ಏನಾರೋ ಒಂದ್ ಮಾಡ್ಬೇಕು, ಚತುರ್ಥಾಧಿಪತಿಯಾಗಿ ಅವನು ನಮ್ ಲೈಫಲ್ಲಿ ಏನೋ ಒಂದ್ ಮಾಡ್ತೀವಿ ಅಂದಾಗ 4ನೇ ಮನೆ ಸುಖ ಸ್ಥಾನದಲ್ಲಿ 5 ಗ್ರಹಗಳು ಕುತ್ಕೊಳ್ತಾ ಇದಾವೆ. 5 ಗ್ರಹಗಳು ಕುತ್ಕೊಂಡಾಗಿದೆ ಅಂದಾಗ ಅಷ್ಟು ಗ್ರಹಗಳ ಎಫೆಕ್ಟ್ ವೃಶ್ಚಿಕ ರಾಶಿಯವ್ರಿಗೆ ಇರೋದ್ರಿಂದ ಮನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಪರಿಪೂರ್ಣತೆಯನ್ನ ನೋಡ್ತಾರೆ ವೃಶ್ಚಿಕ ರಾಶಿಯವರು. ಆದ್ರೆ ಪಂಚಮದಲ್ಲಿ ಶನಿ ಇರ್ಬೇಕಾದ್ರೆ ಮಕ್ಕಳ ಆರೋಗ್ಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಜನ್ಮ ಶನಿ ಅಂದ್ರೆ ಲಗ್ನ ಶನಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು. ಹಾಗಾಗಿ ಇದೇನಾಗುತ್ತೆ, ಲೈಫಲ್ಲಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಅಥವಾ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿಯನ್ನು ಕುಳಿತಾಗ ಹಿಂದೆ ಮಾಡಿದಂತಹ ಕರ್ಮಗಳಿಗೆ ಸರಿಯಾಗಿ ಬೆಲೆಯನ್ನು ತಟ್ಟುವಂತ ಟೈಮ್ ಆಗಿರೋದು. ಯಾಕಂದ್ರೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಶನಿಯ ಧರ್ಮಸಾರ ಭಾವದಲ್ಲಿ ಗುರುವಿನ ಮನೆಯಲ್ಲಿ ಶನಿ ಕುಳಿತಿರೋದ್ರಿಂದ, ಅದೇ ಶನಿಯ ಮನೆಯಿಂದ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೀವು ಮಾಡಿರುವಂತಹ ಧರ್ಮ ಇರ್ಬೋದು, ನೀವು ಮಾಡಿರುವಂತಹ ಪಾಪಗಳಿರ್ಬೋದು, ಪಾಪ ಪುಣ್ಯಗಳ ಲೆಕ್ಕಾಚಾರದಿಂದ ವೃಶ್ಚಿಕ ರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡವಟ್ಟುಗಳು ಆಗ್ತಿರ್ಬೋದು, ಒಳ್ಳೇದು ಕೂಡ ಆಗ್ತಿರ್ಬೋದು. ಅದು ಅವ್ರು ಏನ್ ಮಾಡಿದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಹಾಗಾಗಿ ಎಲ್ಲೋ ವೃಶ್ಚಿಕ ರಾಶಿಯವ್ರಿಗೆ
ಈ ಒಂದು ಶಿವರಾತ್ರಿಯ ದಿನ 5 ಗ್ರಹಗಳ ಒಂದು ಸಂಗಮನೂ ಕೂಡ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಭೂಮಿಗೆ ಸಂಬಂಧಪಟ್ಟಂತ ಒಳ್ಳೆಯ ಶುಭ ಫಲಗಳು ಇರೋದ್ರಿಂದ ಖಂಡಿತ ಶಿವನ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.